ಹಾಯ್ ಎವ್ರಿವಾನ್, ವೆಲ್ಕಮ್ ಟು ದ ನೇತ್ರ ಮನು ವ್ಲಾಗ್. ಯಾರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ನನ್ನ ಕ್ಲೌಡ್ ಕಿಚನಲ್ಲಿ ಇವತ್ತು ಹೋಳಿಗೆ ಆರ್ಡ್ರ್ ಬಂದಿತ್ತು. ಒಂದು 25 ಆಗಸ್ಟ್ ಹೋಳಿಗೆ ಆರ್ಡ್ರ್ ಬಂದಿತ್ತು. ಅದರಿಂದ ನಾನು ಕೈಯಲ್ಲೇ ಮಾಡ್ತಾ ಇದ್ದೀನಿ, ಇಲ್ಲಾಂದರೆ ಮಿಷಿನಲ್ಲಿ ಮಾಡ್ಕೋತೀನಿ. ಅಂದರೆ ಒಂದು 25 ಅಲ್ಲ ಆದರೆ ನಾನು ಕೈಯಲ್ಲೇ ಮಾಡ್ಕೋತೀನಿ. ಈಗ 150 ಅಂತೆಲ್ಲ ಆದರೆ ನಾನು ಮಿಷಿನಲ್ಲಿ ಮಾಡ್ತೀನಿ, ಯಾಕಂದರೆ ನಾನು ಒಬ್ಬಳೇ ಮಾಡೋದ್ರಿಂದ ಕಷ್ಟ ಆಗುತ್ತಲ್ವ. ಸೊ ಅದಕ್ಕೇನೆ ನೋಡಿ, ನಾನು ಹೋಳಿಗೆ ಎಲ್ಲ ಹೂರ್ಣ ಎಲ್ಲ ಮಾಡಿಟ್ಕೊಂಡಿದ್ದೆ. ಸೊ ಈ ಥರ ಎಲ್ಲ ಹೋಳಿಗೆ ಮಾಡ್ಕೊತಾ ಇರ್ತೀನಿ. ತುಂಬ ಜನ ಹೇಗೆ ಆರ್ಡ್ರ್ ಮಾಡೋದು ಅಂತೆಲ್ಲ ಕೇಳ್ತಾ ಇದ್ದೀರಾ. ನನ್ನ ಕಾಂಟ್ಯಾಕ್ಟ್ ನಂಬರ್ನ ಸ್ಕ್ರೀನ್ ಮೇಲೂ ಹಾಕಿರ್ತೀನಿ, ಹಾಗೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ನ ಹಾಕಿರ್ತೀನಿ. ನೀವು ಮಿಸ್ ಮಾಡ್ದೇ ಚೆಕ್ ಮಾಡಿ ನೀವು ಕೂಡ ಆರ್ಡರ್ ಮಾಡ್ಕೋಬೋದು. ಬಟ್ ನಿಮಗೆ ಏನಾದರೂ ಬಲ್ಕ್ ಆರ್ಡರ್ ಅಂದರೆ ಒಂದು 100-50 ಎಲ್ಲ ಬೇಕು ಅಂದರೆ ನನಗೆ ಒಂದು 2 ಡೇಸ್ ಮುಂಚೆ ಹೇಳಿದ್ರೆ ನಾನು ಮಾಡಿಕೊಡ್ತೀನಿ. ಇದಿರೋದು RR ನಗರದಲ್ಲಿ. ನಾನು ಯಾವ ಥರ ಮಾಡ್ತೀನಿ ಅಂತೆಲ್ಲ ನಿಮಗೆ ತೋರಿಸೋದಕ್ಕೆ ಕೆಲವೊಂದು ರೆಸಿಪೀಸ್ನ ಹಾಕ್ತಿಲ್ಲ, ಯಾಕಂದರೆ ನನಗೆ ಟೈಮ್ ಕೂಡ ಸಾಕಾಗ್ತಿಲ್ಲ, ಅದಕ್ಕೇನೆ. ಹಾಗೆ ನೋಡಿ, ಒಬ್ರು ಕಮೆಂಟ್ ಮಾಡಿದ್ರಿ, ಗುಡ್ ಕಮೆಂಟ್ ಅಂತಾನೆ ಹೇಳ್ಬೋದು. ಏನಂತ ಅಂದರೆ, ಬೆಲ್ಲನ ನಾನು ಕುಟ್ಟಿ ಹೊಡಿಬೇಕಾದ್ರೆ ನೀವು ಓವನಲ್ಲಿ ಅದನ್ನ ಕ್ರಷ್ ಮಾಡ್ಕೋಬೋದು ಅಂತ. ನನಗೆ ತುಂಬಾನೇ ಹೆಲ್ಪ್ ಆಗಿದೆ ಅವ್ರು ಆ ಥರ ಹೇಳಿರೋದ್ರಿಂದ. ನಾನು ಕೂಡ ಓವನ್ ಇದ್ರೂ ಅದನ್ನ ಯೂಸ್ ಮಾಡಿರಲಿಲ್ಲ, ಅಂದರೆ ಈ ಥರ ಕ್ರಷ್ ಮಾಡಲಿಕ್ಕೆ ಜಸ್ಟ್ ಬೇಕ್ಗಳು ಮಾಡ್ತಿದ್ದೆ. ಬಟ್ ತುಂಬ ಹೆಲ್ಪ್ ಆಗಿದೆ ಅವರಿಂದ. ನಾನಿವಾಗ ಓವನಲ್ಲೇ ಒಂದು 2 ಮಿನಿಟ್ಸ್ ಇಟ್ಬಿಟ್ಟು ಹೀಟ್ ಮಾಡಿಬಿಡ್ತೀನಿ, ಕ್ರಶ್ ಆಗೋಗುತ್ತೆ. ತುಂಬಾನೇ ಹೆಲ್ಪ್ ಆಗಿದೆ ಅವರಿಂದ, ತುಂಬಾನೇ ಥ್ಯಾಂಕ್ಸ್. ನೋಡಿ, ತುಂಬಾ ಜನ ರೊಟ್ಟಿ ಮಿಷನ್ ಅಲ್ಲಿ ತುಂಬಾ ಕನ್ಫ್ಯೂಷನ್ ಅಲ್ಲಿ ಕಮೆಂಟ್ ಮಾಡ್ತಾ ಇದ್ದೀರಾ, ಅಂಡ್ ತುಂಬಾ ಜನ ತೆಳುವಾಗಿ ಬರಲ್ಲ ಅಂತ ಹೇಳ್ತಾ ಇದ್ದೀರಾ. ನಾನು ನನ್ನ ಎಕ್ಸ್ಪೀರಿಯನ್ಸ್ ನಿಮ್ ಜೊತೆ ಹಂಚ್ಕೊಂಡಿರೋದು, ಅಂಡ್ ನಿಮಗೆ ನಾನು ಅದನ್ನ ಮಾರಾಟ ಮಾಡ್ತಿರೋದು. ಯಾಕಂದ್ರೆ ನಾವು ಇವಾಗಿಂದ ಅಲ್ಲ, ತುಂಬಾ ವರ್ಷಗಳ ಕಾಲದಿಂದ ನಾವು ಅದನ್ನೇ ಯೂಸ್ ಮಾಡೋದು. ಮಲೆನಾಡ್ ಕಡೆ ಅಕ್ಕಿ ರೊಟ್ಟಿಗಾಗಿರ್ಬೋದು, ಅಥವಾ ಮಸಾಲ ಅಕ್ಕಿ ರೊಟ್ಟಿಗಾಗಿರ್ಬೋದು, ಜೋಳದ ರೊಟ್ಟಿ, ರಾಗಿ ರೊಟ್ಟಿ, ಪ್ರತಿಯೊಂದು ರೊಟ್ಟಿಗಳನ್ನು ಅಥವಾ ಹೋಳಿಗೆನೇ ಆಗಿರ್ಬೋದು, ನಾವು ಆ ಮಿಷಿನಲ್ಲೇ ಮಾಡುವಂಥದ್ದು. ನಮ್ಮ ಮಲೆನಾಡ್ ಕಡೆ ಹೆಚ್ಚಾಗಿ ಇದೆ. ಶಿವಮೊಗ್ಗ, ಸಾಗರ, ಚಿಕ್ಕಮಂಗ್ಳೂರು, ಹಾಸನ್ನು, ನಾವು ಮಲೆನಾಡ್ ಕಡೆ ಹೆಚ್ಚಾಗಿ ಆ ರೊಟ್ಟಿ ಮಿಷಿನ್ ಯೂಸ್ ಮಾಡಿ ಮಾಡ್ತೀವಿ. ತೆಳುವಾಗೆ ಬರುತ್ತೆ, ಯಾಕಂದ್ರೆ ನಾವು ತುಂಬಾ ತೆಳುವಾಗಿ ರೊಟ್ಟಿ ತಿಂತೀವಿ. ನಮ್ಮ ಮಲೆನಾಡ್ ಕಡೆ ಅಷ್ಟು ತೆಳುವಾಗಿ ನೀವು ರೊಟ್ಟಿ ಮಾಡ್ತೀರಾ ನಂಗೆ ಗೊತ್ತಿಲ್ಲ, ಬಟ್ ನಾವು ತುಂಬಾ ತೆಳುವಾಗಿ ಮಾಡಿ ರೊಟ್ಟಿ ತಿಂತೀವಿ. ಜೋಳದ ರೊಟ್ಟಿ ಕೂಡ ನಾವು ತೆಳುವಾಗೆ ಮಾಡ್ಕೊಂತೀವಿ. ನಮ್ಗೆ ಅದು ಎಕ್ಸ್ಪೀರಿಯನ್ಸ್ ಆಗೋಗಿದೆ, ಬಟ್ ನೀವು ಅದನ್ನ ಮಾಡ್ಬೋದು ಟ್ರೈ ಮಾಡಿದ್ರೆ. ನೋಡಿ, ಹೋಳಿಗೆ ಕೂಡ ರೆಡಿ ಆಗಿದೆ. ನಾವು ಅದು ರೂಢಿ ಆಗಿರೋದ್ರಿಂದ ನನ್ಗದು ಈಸಿ ಅನ್ಸುತ್ತೆ. ಬಟ್ ಕನ್ಸಿಸ್ಟೆನ್ಸಿ ಆಗ್ಲಿ ಅಥವಾ ಮಾಡೋ ವಿಧಾನ ಆಗ್ಲಿ ಅಂತ ತೋರಿಸಿದೀನಿ, ಆದಷ್ಟು ಟ್ರೈ ಮಾಡಿ. ಅಂಡ್ ತುಂಬಾ ಜನರಿಗೆ ಹೇಳೋದು ಇಷ್ಟೇನೆ, ನೀವು ಬಂದು ನೋಡಿ ತಗೊಂಡೋಗಿ, ಯಾಕಂದ್ರೆ ನಿಮಗೂ ಹೆಲ್ಪ್ ಆಗುತ್ತೆ. ಇದಿರೋದು ಕಾಮಾಕ್ಷಿ ಪಾಳ್ಯದಲ್ಲಿ ನನ್ನ ಒಂದು ರೊಟ್ಟಿ ಮಿಷಿನ್ ನಾನು ಸೇಲ್ ಮಾಡ್ತಾ ಇರೋದು. ನೀವು ಬಂದು ನೋಡಿ ತಗೊಂಡು ಹೋಗ್ಬೋದು. ಹಾಗೆ ನೋಡಿ, ಬೆಳಗಿನ ಬ್ರೇಕ್ಫಾಸ್ಟ್ ಕ್ಯಾಪ್ಸಿಕಮ್ ವಾಂಗಿಬಾತ್ ಕೂಡ ರೆಡಿ ಆಗಿತ್ತು. ಹಾಗೆ ಮಧ್ಯಾಹ್ನದ ಲಂಚ್ಗೆ 25 ಬೇಳೆ ಒಬ್ಬಟ್ಟು ಕೂಡ ರೆಡಿ ಆಗಿತ್ತು. ಹಾಗೆ ವಿತೌಟ್ ಆನಿಯನ್ ಗಾರ್ಲಿಕ್ ಬಿಸಿಬೇಳೆ ಬಾತ್ ಹೇಳಿದ್ರು. ಸೊ ಅದನ್ನು ಕೂಡ ಇವಾಗ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಬಿಸಿಬೇಳೆ ಬಾತ್ ಮಾಡ್ಲಿಕ್ಕೆ ನಾನು ಇವಾಗ ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೆ, ಅಂದ್ರೆ ಕ್ಯಾರೆಟು, ಬೀನ್ಸು, ನವಿಲ್ಕೋಸು, ಹಾಗೆ ಹಸಿ ಬಟಾಣಿ, ಮತ್ತೆ ಶೇಂಗಾ, ಬೇಳೆ, ಇದೆಲ್ಲ ಒಂದು 20 ಜನರಿಗೆ ಆಗೋಷ್ಟು ಹೆಚ್ಚಿಟ್ಕೊಂಡು ಬೇಯಿಸ್ಕೊಂತಾ ಇದ್ದೆ. ಒಂದು 2 ವಿಷಲ್ ಆಗೋಷ್ಟು ನಾನು ಬೇಯಿಸ್ಕೊಂತೀನಿ, ಯಾಕಂದ್ರೆ ತುಂಬಾ ಬೆಂದೋಗ್ಬಾರ್ದು. ಅದಕ್ಕೇನೆ ತುಂಬಾ ಬೆಂದ್ಬಿಟ್ರೆ ತರಕಾರಿಲೆಲ್ಲ ಅಷ್ಟು ಟೇಸ್ಟ್ ಅನ್ಸಲ್ವಲ್ಲ, ಅದಕ್ಕೇನೆ ಒಂದ್ 2 ವಿಷಲ್ ಆದ್ರೆ ಸಾಕು. ಇದನ್ನ ಇವಾಗ ಬೇಯಿಸಿ ಆ ಕಡೆ ಎತ್ತಿಟ್ಕೊಂಡು, ಒಂದ್ 2 ವಿಷಲ್ ಆದ್ಮೇಲೆ ಆ ಕಡೆ ಎತ್ತಿಟ್ಕೊಂಡಿದೀನಿ. ಹಾಗೆ ಬಿಸಿಬೇಳೆ ಬಾತ್ಗೆ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಬಾಣ್ಲಿಗೆ ನಾನು ನಂದಿನಿ ತುಪ್ಪನ ಒಂದು 3 ಸ್ಪೂನ್ ಆಗೋಷ್ಟು ಹಾಕೊಂತಾ ಇದ್ದೀನಿ. ಹಾಗೆ ಫಾರ್ಚೂನ್ ಸನ್ಫ್ಲವರ್ ಆಯಿಲ್ನ ಸ್ವಲ್ಪ ಹಾಕೊಂತಾ ಇದ್ದೀನಿ. ನಾನು ಮನೆಯಲ್ಲಿ ಯಾವ ಎಣ್ಣೆ ಯೂಸ್ ಮಾಡ್ತೀನಿ ಅದೇ ಎಣ್ಣೆನೆ ಯೂಸ್ ಮಾಡಿ ನಾನು ಅಡುಗೆಗೆ ಬಳಸೋ ಅಂಥದ್ದು. ಯಾವುದೇ ಥರ ಚೇಂಜಸ್ ಕೂಡ ನಾನು ಅದರಲ್ಲಿ ಕಾಂಪ್ರಮೈಸ್ ಇಲ್ಲ. ಹಾಗೆ ನೋಡಿ, ಎಣ್ಣೆ ಕಾದ ನಂತರ ಇವಾಗ ಸಾಸಿವೆನ ಹಾಕೊಂತಾ ಇದ್ದೀನಿ. ಸಾಸಿವೆ ಸಿಡಿಬೇಕಲ್ವಾ, ಸಿಡ್ದಾದ ನಂತರ ಇವಾಗ ನಾನು ಕರ್ಬೇವು ಹಾಕೋತಾ ಇದ್ದೀನಿ. ಈರುಳ್ಳಿ ಬೇಡ ಅಂತ ಹೇಳಿದ್ರು, ಸೊ ಅದಕ್ಕೆ ಈರುಳ್ಳಿ ಹಾಕ್ತಾ ಇಲ್ಲ. ಹಾಗೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮ್ಯಾಟೋನ ಹಾಕ್ಕೊತಾ ಇದ್ದೀನಿ. ಇದನ್ನ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ, ಅಂದ್ರೆ ಸ್ವಲ್ಪ ಮೆತ್ತಗಾಗೋಷ್ಟು ನಾನು ಇವಾಗ ಫ್ರೈ ಮಾಡ್ಕೊತೀನಿ ಚೆನ್ನಾಗಿ. ನಿಮಗೆ ಸಾಫ್ಟ್ ಆಗಿ ಬರಬೇಕು ಈ ಟೊಮ್ಯಾಟೊ ಎಲ್ಲ, ಯಾಕಂದ್ರೆ ನಾವು ಬೇಯಿಸ್ಕೊಬಿಟ್ರೆ ಅದರಲ್ಲಿ ತುಂಬಾ ಟೇಸ್ಟ್ ಅಂತ ಅನ್ಸಲ್ಲ. ಸೊ ಈ ತರ ಒಗ್ಗರಣೆಗೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಈರುಳ್ಳಿ ಬೇಕು ಅನ್ನೋರು ಕೂಡ ನೀವು ಮನೇಲಿ ಮಾಡ್ಕೋಬೇಕಾದ್ರೆ ಈರುಳ್ಳಿ ಹಾಕೋಬಹುದು. ಬಟ್ ನಾನು ಯೂಶಲಿ ಈರುಳ್ಳಿ ಹಾಕ್ತೀನಿ, ಬಟ್ ಇವರು ಈರುಳ್ಳಿ ಬೇಡ ಅಂತ ಹೇಳಿರೋದ್ರಿಂದ ಈರುಳ್ಳಿನ ಇಲ್ಲದೆ ಇರೋ ಹಾಗೆ ಮಾಡ್ಬೇಕು ಅಂತ ಹೇಳಿದ್ರು. ಹಾಗೆ ಬೆಳ್ಳುಳ್ಳಿ ಕೂಡ ತಿನ್ನಲ್ಲ ಅಂತ ಹೇಳಿದ್ರು. ಸೊ ಅದೆರಡು ಸ್ಕಿಪ್ ಮಾಡಿ ಮಾಡಿರೋಂಥದ್ದು. ನಾನು ಯೂಶಲಿ ಬೆಳ್ಳುಳ್ಳಿ ಹಾಕಲ್ಲ. ನೋಡಿ, ನಾನು ಇವಾಗ 1 ಸ್ಪೂನ್ ಆಗೋಷ್ಟು ಅರ್ಶಿನದ ಪುಡಿನ ಹಾಕಿದ್ದೀನಿ. ಇದು ಸ್ವಲ್ಪ ಸಾಫ್ಟ್ ಆಗ್ತಾ ಬರುತ್ತಲ್ವಾ. ಇವಾಗ ನೋಡಿ, ಬಿಸಿಬೇಳೆ ಬಾತ್ ಪುಡಿನ ನಾನು ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ.
ಅಂದ್ರೆ ಇವಾಗಿಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡಿದೀನಿ. ಬಿಸಿಬೇಳೆ ಬಾತ್ ಪುಡಿನ ನಿಮ್ಗೆ ಏನಾದ್ರು ರೆಸಿಪಿ ಬೇಕು ಅಂದ್ರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಹಾಕಿರ್ತೀನಿ, ನೀವು ಕೂಡ ಚೆಕ್ ಮಾಡ್ಕೋಬಹುದು ಯಾವ ತರ ಮಾಡ್ತೀನಿ ಅಂತ. ಯಾಕಂದ್ರೆ ರೆಸಿಪೀಸ್ನ ಎಲ್ಲಾದ್ರೂ ತೋರ್ಸಕ್ಕಾಗಲ್ಲ, ಸೊ ಅದಕ್ಕೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಎಷ್ಟೆಷ್ಟು ಹಾಕಿರ್ತೀನಿ ಬಿಸಿಬೇಳೆ ಬಾತ್ ಪುಡಿಗೆ ಅಂತ. ನೀವು ಕೂಡ ಟ್ರೈ ಮಾಡ್ಬೋದು, ಅಂದ್ರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಂಡು ಟ್ರೈ ಮಾಡ್ಕೊಳ್ಳಿ. ಬಟ್ ನಾನು ಮಾಡಿಟ್ಕೊಳ್ಳಲ್ಲ ನೋಡಿ. ಇವಾಗ ಸ್ವಲ್ಪ ಖಾರ ಕಡಿಮೆ ಅನಿಸ್ತು, ಅದಕ್ಕೆ ಅಚ್ಕಾರ ಪುಡಿ 1 ಸ್ಪೂನ್ ಹಾಕಿದೀನಿ. ಯಾಕೆ ಮಾಡಿಟ್ಕೊಳ್ಳಲ್ಲ ಅಂದ್ರೆ ನಾನು ತುಂಬಾ ಕ್ವಾಂಟಿಟಿ ಇದ್ದಾಗ ಸಾಕಾಗಲ್ಲ ಅದು. ನಾನು ತುಂಬಾ ಮಾಡ್ಕೊಂಡಾಗ ನಿಮ್ಗೆ ಟೇಸ್ಟ್ ಅಂತಾನು ಅನ್ಸಲ್ಲ, ಅದಕ್ಕೇನೆ ನಾನು ತುಂಬಾ ಮಾಡಿಟ್ಕೊಳ್ಳಲ್ಲ. ನೋಡಿ ಇವಾಗ ಹುಣಸೆ ಹುಳಿ ನೆನ್ಸಿಟ್ಕೊಂಡಿದೆ, ಅದನ್ನು ಕೂಡ ಹಾಕೊಂತ ಇದೀನಿ. ಚೆನ್ನಾಗಿ ಈ ತರ ಮಿಕ್ಸ್ ಮಾಡ್ಕೋಬೇಕು. ಗಟ್ಟಿಯಾಗಿ ಹುಣಸೆ ಹುಳಿನ ನೆನ್ಸಿಟ್ಕೊಂಡಿದೆ, ಚೆನ್ನಾಗಿ ಹಿಂಡಿ ನೋಡಿ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತುಂಬಾ ಚೆನ್ನಾಗಿ ಆ ಎಣ್ಣೆ ಬಿಟ್ಕೊಂತ ಬರುತ್ತೆ ನೋಡಿ, ಮಸಾಲ ಎಲ್ಲ ಘಮ ಪರಿಮಳ ಎಲ್ಲ ಬರ್ತಾ ಹೋಗುತ್ತೆ. ಈಗ ನಾನು ಹಿಂಗನ್ನ ಹಾಕೊಂತ ಇದೀನಿ. ಹಿಂಗ ಹಾಕೋದ್ರಿಂದಾನೇ ನಿಮ್ಗೆ ಬಿಸಿಬೇಳೆ ಬಾತು ತುಂಬಾ ಟೇಸ್ಟ್ ಬರೋದು. ಆಕ್ಚುಲಿ ಬಿಸಿಬೇಳೆ ಬಾತ್ಗೆ ನೀವ್ ಇದೇ ತಪ್ಪು ಮಾಡೋದು. ಕೆಲವರು ಏನಂದ್ರೆ ಬೆಳ್ಳುಳ್ಳಿ ಹಾಕ್ಬಿಡ್ತೀರಾ, ಬಟ್ ಬೆಳ್ಳುಳ್ಳಿ ಹಾಕಿದ್ರೆ ಟೇಸ್ಟೇ ಚೇಂಜ್ ಬಂದ್ಬಿಡುತ್ತೆ. ಹೆಚ್ಚಾಗಿ ಬಿಸಿಬೇಳೆ ಬಾತ್ಗೆ ನೀವು ಹಿಂಗ್ ಹಾಕಿದ್ರೆ ತುಂಬಾ ಟೇಸ್ಟ್ ಬರೋದು. ಸೊ ನೀವು ಒಂದ್ಸಲ ಟ್ರೈ ಮಾಡಿ, ಮಿಸ್ ಮಾಡ್ದೇನೆ ತುಂಬಾ ಚೆನ್ನಾಗ್ ಬರುತ್ತೆ. ನಂಗಂತೂ ತುಂಬಾ ಇಷ್ಟ ಆಗುತ್ತೆ. ಹಾಗೆ ನೋಡಿ ಒಣ ಕೊಬ್ಬರಿನ ತುರ್ದಿಟ್ಕೊಂಡಿದ್ದೆ, ಒಂದ್ ಸ್ವಲ್ಪ ರುಬ್ಲಿಕ್ಕೂ ಹಾಕೊಂಡಿದ್ದೆ ಅಂದ್ರೆ ಪುಡಿಗೂನು. ಹಾಗೆ ಮೇಲೂ ಕೂಡ ಉದುರ್ಸ್ಕೊಂತ ಇದೀನಿ, ಒಂದ್ ಹಿಡಿ ಆಗೋಷ್ಟು. ಈ ತರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ತುಂಬಾ ಟೇಸ್ಟ್ ಆಗಿ ಬರುತ್ತೆ ಈ ತರ ಮಾಡೋದ್ರಿಂದ, ಸಖತ್ ಟೇಸ್ಟಿ ಆಗಿರುತ್ತೆ. ನಾನಂತೂ ಮನೆಯಲ್ಲೇ ಈ ತರ ಮಾಡ್ಕೊಳ್ಳೋದು, ತುಂಬಾ ಟೇಸ್ಟಿ ಆಗಿರುತ್ತೆ ಅಂತ. ನೋಡಿ ಸ್ವಲ್ಪ ಮಿಕ್ಸಿ ಜಾರ್ನ ತೊಳೆದ್ಕೊಂಡು ಆ ನೀರ್ನ ಹಾಕೊಂತ ಇದೀನಿ, ಯಾಕಂದ್ರೆ ಬಿಸಿಬೇಳೆ ಬಾತ್ಗೆ ತುಂಬಾ ನೀರ್ ಬೇಕಲ್ವಾ. ಸೊ ಅದಕ್ಕೆ ಈ ತರ ಗಟ್ಟಿಯಾಗಿ ಹಾಕಿದ್ರೆ ಅದು ಅಷ್ಟು ಚೆನ್ನಾಗಿ ಮಿಕ್ಸ್ ಆಗಲ್ಲ. ಸ್ವಲ್ಪ ತೆಳುವಾಗಿದ್ರೆ ಈಸಿಯಾಗಿ ಎಲ್ಲ ಮಿಕ್ಸ್ ಆಗುತ್ತೆ ಅಂತ, ಬೇಳೆಗೆ ಮತ್ತೆ ಅನ್ನಕ್ಕೆಲ್ಲ ಮಿಕ್ಸ್ ಆಗಕ್ಕೆ ಆರಾಮಾಗತ್ತಲ್ವಾ. ಸೊ ಅದಕ್ಕೆ ಇದನ್ನ ಸ್ವಲ್ಪ ತೆಳುವಾಗಿ ಮಾಡ್ಕೊಂತ ಇದೀನಿ ನೋಡಿ. ಇದು ಸ್ವಲ್ಪ ಈ ತರ ತೆಳುವಾಗಿ ಮಾಡ್ಕೊಂಡು ಸ್ವಲ್ಪ ಕುದಿಲಿಕ್ ಬಿಡ್ಬೇಕು. ಅಂದ್ರೆ ಸ್ವಲ್ಪ ಕುದಿತಾ ಬಂದಂಗು ಬಬಲ್ಸ್ ಬರ್ತಾ ಹೋಗುತ್ತಲ್ವಾ ಸ್ವಲ್ಪ ಮಧ್ಯದಲ್ಲಿ, ಆಗ ನೀವು ಸ್ಟಾಪ್ ಮಾಡಿದ್ರೆ ಸಾಕಾಗುತ್ತೆ. ನೋಡಿ ಇಷ್ಟು ಬೆಂದು ಬರ್ತಾ ಇದೆ. ಇವಾಗ ಸ್ವಲ್ಪ ಇದು ಮೀಡಿಯಂ ಫ್ಲೇಮ್ ಅಲ್ಲೇ ಇರ್ಲಿ, ತುಂಬಾ ಇಲ್ಲ ಅಂದ್ರೆ ಕೆಳಗಡೆ ಹೊತ್ಕೊಬಿಡುತ್ತೆ. ಯಾಕಂದ್ರೆ ಎಲ್ಲ ಫ್ರೈ ಮಾಡಿರ್ತೀನಲ್ವಾ, ಸ್ವಲ್ಪ ಸೀಕೋಕೋ ಚಾನ್ಸಸ್ ಇರುತ್ತೆ. ಅದಕ್ಕೇನೆ ಮೀಡಿಯಂ ಫ್ಲೇಮ್ ಅಲ್ಲೇ ನಾನು ಮಾಡ್ತಾ ಇದ್ದೀನಿ. ಇವಾಗೆಲ್ಲ ಚೆನ್ನಾಗಿ ಬೆಂದಿದೆ. ಅದನ್ನ ಇವಾಗ ಈ ಕಡೆ ಶಿಫ್ಟ್ ಮಾಡ್ಕೊಂಡು ತರಕಾರಿ ಬೇಳೆ ಎಲ್ಲ ಬೇಯಿಸಿಟ್ಕೊಂಡಿದ್ನಲ್ಲ, ಸೊ ಅದೇ ನೋಡಿ ಇವಾಗ ಬೆಂದಿದೆ ಎಲ್ಲದು ಕೂಡ. ನೋಡಿ ಇಷ್ಟು ಚೆನ್ನಾಗಿ ಬೆಂದಿದೆ ಅಂತ, ತರಕಾರಿ ಬೇಳೆ ಎಲ್ಲ ಬೆಂದಿದೆ. ನಾನು ನೀರು ತುಂಬಾನೇ ಹಾಕಿ ಬೇಯಿಸಿರೋದು ಇದು, ಯಾಕಂದ್ರೆ ತುಂಬಾ ಒಂದು 20 ಮೆಂಬರ್ಸ್ ಇರೋದ್ರಿಂದ ನಾನು ಇದು ಮಾಡ್ತಾ ಇರೋದ್ರಿಂದ ಅಷ್ಟು ಹಾಕಿದೆ ನಾನು ನೀರ್ನ. ಹಾಗೆ ನೋಡಿ ರೈಸ್ನ ನಾನು ಸಪ್ರೇಟ್ ಆಗಿ ಬೇಯಿಸಿಟ್ಕೊಂಡಿದ್ದೆ. ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಕೆಲವೊಂದ್ಸಲ ಕ್ವಾಂಟಿಟಿ ಏನಾದ್ರು ಮಿಸ್ ಆಗ್ಬೋದು, ಅಂದ್ರೆ ಬಿಗಿನರ್ಸ್ಗೆ. ಯಾಕಂದ್ರೆ ಅಕಸ್ಮಾತ್ ಮಧ್ಯಾಹ್ನದ ಲಂಚ್ಗೂ ಕೂಡ ಆಗುತ್ತೆ ರೈಸ್ಗೆ ಅಂದ್ಬಿಟ್ಟು ನಾನು ಏನ್ ಮಾಡ್ತೀನಿ, ಸಪ್ರೇಟ್ ಆಗಿ ಬೇಯಿಸಿ ಹಾಕೊಂತೀನಿ. ಯಾಕಂದ್ರೆ ಒಟ್ಟಿಗೆ ಹಾಕಿದಾಗ ನಿಮ್ಗೆ ಕ್ವಾಂಟಿಟಿ ಜಾಸ್ತಿ ಆದ್ರೆ ಅದು ತಕ್ಕೊಳಕ್ ಬರಲ್ಲ. ಸೊ ಅದಕ್ಕೋಸ್ಕರ ಈ ತರ ವೈಟ್ ರೈಸ್ನ ಮಿಕ್ಸ್ ಮಾಡ್ತೀನಿ ಕರೆಕ್ಟ್ ಆಗಿ. ಅಂದ್ರೆ ಗೊತ್ತಾಗುತ್ತೆ ಅಂದಾಜ್ಗೆ ನೀವು ಬೇಳೆ ಎಷ್ಟು ಹಾಕಿರ್ತೀರಾ. ಅಂದ್ರೆ 2 ಲೋಟ ಬೇಳೆಗೆ 2 ಲೋಟ ರೈಸ್ ಅಂತ. ಸೊ ನಾನು 2.5 ಲೋಟ ಆಗೋಷ್ಟು ರೈಸ್ನ ಮಾಡಿಟ್ಕೊಂಡಿದ್ದೆ, ಅದರಲ್ಲಿ 2 ಲೋಟ ರೈಸ್ ಆಗೋಷ್ಟು ಹಾಕೊಂತ ಇದೀನಿ. ಹಾಗೆ ಇದು ಮಸಾಲ ಮಾಡ್ಕೊಂಡಿದ್ನಲ್ವಾ, ಇದು ಒಗ್ಗರಣೆದು, ಅದನ್ನು ಕೂಡ ಇವಾಗ ಹಾಕೊಂತ ಇದೀನಿ ನೋಡಿ. ಚೆನ್ನಾಗಿ ಹಾಕೊಂಡು ಮಿಕ್ಸ್ ಮಾಡ್ಕೊಂತ ಇದೀನಿ. ಸ್ವಲ್ಪ ನೀರ್ನ ಹಾಕ್ಬಿಟ್ಟು ಆ ಬಾಂಡ್ಲಿಗೆ, ಹಾಗೆ ಮತ್ತೆ ನೋಡಿ ಈ ತರ ಮಿಕ್ಸ್ ಮಾಡ್ಕೊಂತ ಇದೀನಿ. ತುಂಬಾನೇ ಚೆನ್ನಾಗಾಗುತ್ತೆ ಈ ತರ ಮನೆಯಲ್ಲೇ ಪುಡಿ ಮಾಡ್ಕೊಂಡು ಮಾಡೋದ್ರಿಂದ, ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ. ನೋಡಿ ನಾನು 20 ಜನರಿಗೆ ಆಗೋಷ್ಟು ಕ್ವಾಂಟಿಟಿಲಿ ಮಾಡಿರೋವಂಥದ್ದು ಈ ಪುಡಿ. ಇದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ನೀವು ಕೂಡ ಪುಡಿ ಮಾಡಿಟ್ಕೋಬಹುದು. ಒಂದು 3-4 ಟೈಮ್ಸ್ ಮಾಡ್ಕೋಬಹುದು ನೀವು ಮನೆಯಲ್ಲಿ ಮಾಡಿಟ್ಕೊಂಡ್ರೆ. ಆ ಕ್ವಾಂಟಿಟಿಲೇ ಹಾಕಿರ್ತೀನಿ, ಮಿಸ್ ಮಾಡ್ದೇನೆ ಚೆಕ್ ಮಾಡಿ. ತುಂಬಾನೇ ಚೆನ್ನಾಗಿ ಬಂದಿತ್ತು ನೋಡಿ. ಬಿಸಿಬೇಳೆ ಬಾತ್ ಕೂಡ ರೆಡಿ ಆಗಿದೆ. ಇಲ್ಲಿಗೆ ನನ್ನ ಆರ್ಡರ್ ಕೂಡ ರೆಡಿ ಆಗಿತ್ತು. ಸೊ ಕಸ್ಟಮರ್ಸ್ ಕೂಡ ತುಂಬಾನೇ ಇಷ್ಟಪಟ್ಟು ತುಂಬಾ ಚೆನ್ನಾಗಿತ್ತು ಅಂತ ಹೇಳಿದ್ದಾರೆ. ತುಂಬಾನೇ ಖುಷಿಯಾಗಿದೆ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಆಲ್.